ಪಾಸ್ಪೋರ್ಟ್ ಮೇಲೆ ಫಸ್ಟ್ ಸೀಲ್ ಬಿದ್ದಿದೆ. ಬೆಂಗಳೂರು ಡ್ಯೂಟಿ ಫ್ರೀ ಎಂಟ್ರ್ ಆಗ್ತಾ ಇದ್ದೀವಿ. ವಾಟರ್ ಫಾಲ್ಸ್ ಮಾಡಿದ್ದಾರೆ ಅಂತಲೇ ನೋಡಿಲ್ಲ. ರೈಟ್ ಲೆಗಿಡು. ಎಸ್ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕ್ಕೆ ಈ ಬ್ಲ್ಯಾಕ್ ಕಲರ್ ಕಾರ್ ಬಂದಿದೆ. ಕಾರ್ ಪಿಂಕ್ ಕಲರ್ ಅಲ್ಲಿದೆ. ಬ್ಲ್ಯಾಕ್ ಅಂತೆಲ್ಲ ಗಾಡಿ ಸೌಂಡ್ ಬರ್ತಾ ಇರುತ್ತೆ. ನಮ್ಮ ಕ್ಯಾಮ್ರಾಮನ್ ನಮ್ಮಪ್ಪ. ಸೆಂಡ್ ಆಫ್ ಕೊಡೋಕ್ಕೆ ನಮ್ಮ ಮಮ್ಮಿ ಆ್ಯಂಡ್ ಮೈ ಡ್ಯಾಡಿ ಬಂದಿದ್ದಾರೆ. ಜೊತೆಗಲ್ಲಿ ನಟರಾಜ್ ಸರ್ ಇದ್ದಾರೆ. ನೋಡಿ ಎಷ್ಟು ಇದು ವೈಬ್ ಇದು ಟರ್ಮಿನಲ್ 2. ಸೈಡಿಗೆ ಬಾ, ಗಾಡಿ ಇದೆ. ಆ್ಯಂಡ್ ಲಗೇಜಸ್ನ ತೊಗೊಂಡು ಕೊಡಿ ಹಾಕೊಳ್ತೀನಿ. ಅದು ತೊಗೊಂಡು ಇದಕ್ಕೆ ಹಾಕೊಳ್ಳಿ. ಟ್ರಾವೆಲ್ ಪಾರ್ಟ್ನರ್ ಇಸ್ ಜಯಪ್ರಿಯಾ ಆ್ಯಂಡ್ ಪೂಜಿತ್ ಬ್ರೋ ಅಲ್ಲಿ ಹೋಗ್ತಾ ಇದ್ದಾರೆ ಆಯಿತಾ. ಎವ್ರಿಬಡಿ ಇಸ್ ಬ್ಯುಸಿ ವಿತ್ ದೇರ್ ಲಗೇಜ್. ವೈಬು ಇದು ನಮಗೆ. ಆ್ಯಂಡ್ ಇಟ್ ಈಸ್ ಅ ಡ್ರೀಮ್ ಫಾರ್ ಅಸ್. ಸೊ ಈಗ ಏರ್ಪೋರ್ಟ್ ಎಂಟ್ರ್ ಆಗಿದ್ದೀವಿ. ಒಳಗಡೆ ಇಟ್ಕೊತೀವಿ. ಅದು ದೊಡ್ಡ ಸುಟ್ಕೇಸ್ನೆಲ್ಲ ಒಳಗೆ ಹಾಕ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಖುಷಿಯಾಗುತ್ತೆ. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಬರೀ ಬ್ಯಾಗ್ ಸೌಂಡ್ ಅಷ್ಟೇ ಇರೋದಿಲ್ಲ. ಹೋಗೋದಾದ್ರೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ 5. ಸೊ ದೊಡ್ಡ ಸುಟ್ಕೇಸ್ ಹಾಕಿ ಚಿಕ್ಕವ 2 ಇಟ್ಕೊಂಡಿದ್ದೀವಿ. ದಿಸ್ ಇಸ್ ಮೈ ಲಗೇಜ್. ಆ್ಯಂಡ್ ಪೂಜಿತದು ಬ್ರೋದು ಅಕ್ಷಯಲ್ಲೆಲ್ಲ ಮಾಡ್ತಾ ಇದ್ದಾರೆ. ಸೊ ಟಿಕೆಟ್ ಟೇಕಿಂಗ್ ದಿ ಇಂಟರ್ನ್ಯಾಷನಲ್ ಫ್ಲೈಟ್. ಸಾರಿ ನಡಿ. ಸೂಪರ್ ಎಕ್ಸೈಟೆಡ್, ಯಾಕಂದರೆ ನನ್ನ ಪಾಸ್ಪೋರ್ಟ್ ಮೇಲೆ ಫಸ್ಟ್ ಸೀಲ್ ಬಿದ್ದಿದೆ. ಆ್ಯಂಡ್ ಆ್ಯಸ್ ಅ ಕಪಲ್ ಇದು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ. ಎಲ್ಲಪ್ಪ ಇದೆ ಸೀಲು, ಗೊತ್ತೇ ಆಗಲ್ಲ ಅಷ್ಟು ಲೈಟಾಗಿ ಹೊಡೆದಿದ್ದಾರೆ. ಮೋಸ್ಟ್ ಟಿಡಿಯಸ್ ಪ್ರಾಸೆಸ್ಸು. ಸೂಟ್ಕೇಸ್ ಚೆಕಿನ್, ಸೆಕ್ಯೂರಿಟಿ ಚೆಕಿನ್ ನಡೆಯುತ್ತೆ ಇಲ್ಲಿ. ಈ ಐಟಮಲ್ಲಿ ಏನೇನಿದೆ ಎಲೆಕ್ಟ್ರಾನಿಕ್ಸ್ ಎಲ್ಲ ತೆಗ್ದು ಆಚೆ ಹಾಕಿ ಹೋಗಬೇಕು. ಅಲ್ಲಿ ನಿಂತಿದ್ದವ್ರು ಇಲ್ಲಿಗೆ ಬಂದಿದ್ದೀವಿ. ಇನ್ನಿಂದ ಇಷ್ಟು ಜನ ದಾಟ್ಕೊಂಡು ನಾವು ಹೋಗೋಕೆ ಇನ್ನೊಂದು 1 hour ಮೇಲಾಗುತ್ತೆ. ಸೊ ಈಗ ಬೆಂಗಳೂರು ಡ್ಯೂಟಿ ಫ್ರೀ ಎಂಟ್ರ್ ಆಗ್ತಾ ಇದ್ದೀವಿ. ಹೆವೆನ್ ಫಾರ್ ಆಲ್ ದ ಮೆನ್, ಆಲ್ಸೋ ವುಮೆನ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಎಲ್ಲ ಸ್ಟೋರ್ಸ್ ಇದೆ. ಆ್ಯಕ್ಚುಲಿ ನಾವು ಡ್ಯೂಟಿ ಫ್ರೀಲಿ ಹೋಗಿ ಒಂದು ಸ್ವಲ್ಪ ಬೇಸಿಕ್ ಐಟಮ್ಸ್ನ ಪಿಕ್ ಮಾಡಿದ್ವಿ. ಆ್ಯಂಡ್ ಈಗ ಇಲ್ಲಿ ಬರ್ತಾ ಇದ್ದೀವಿ ಏನಾರು ಮುರುಕ್ಲು ತೊಗೊಂಡೋಗೋಣ ಅಂತ. ಆ್ಯಂಡ್ ಟೈಮ್ ಈಗ ಬಂದು 2:35. ಸೊ ಕರೆಕ್ಟ್ 3:30ಗೆ ನಮ್ಮದು ಗೇಟ್ ಓಪನ್ ಆಗುತ್ತೆ. C5 ಗೇಟ್ಗೆ ಹೋಗಬೇಕು. ಸೊ ದಟ್ಸ್ ಇಟ್. ನೋಡಿ ಯಾವ ಥರ ಸ್ಟೋರ್ಸ್ ಇದೆ ಇಲ್ಲೆಲ್ಲ ಅಂತ. ಇಲ್ಲಿ ನೋಡಿ ಏರ್ಪೋರ್ಟಲ್ಲಿ ಆ್ಯಕ್ಚುಯಲ್ ಮರನೇ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇದೆಲ್ಲ ಓಕೆ, ಇದೆಲ್ಲ ನಾರ್ಮಲ್ ಹಾಕೊತಾರೆ. ಇದು ನೋಡಿ ಪ್ರಾಪರ್ ಮರನೇ ತಂದು ಹಾಕೊಂಡ್ಬಿಟ್ಟವ್ರೆ. ಸೊ ಇದು ನಾವು ಲಾಂಜಿಗೆ ಬಂದಿದ್ದೀವಿ. ದಟ್ ಈಸ್ 080 ಅನ್ನೋ ಲಾಂಜ್ಗೆ. ಇಲ್ಲಿ ಲಾಂಜ್ ಆ್ಯಕ್ಸಸ್ ತೊಗೊಂಡು ಮೇಲೆ ಹೋಗ್ತೀವಿ. ಸೊ ಲಾಂಜ್ ಏರಿಯಾದಲ್ಲಿ ಫುಡ್ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದೆಲ್ಲ ವೆಜ್ಜಾ? ಓಕೆ. ಸೊ ದಿಸ್ ಸಮಥಿಂಗ್ ನೈಸ್ ಹಿಯರ್. ಟೆಂಪುರಾ ಬೇಬಿ ಕಾರ್ನ್ ರೋಲ್ ಅಂತೆ. ಸುಶಿ ಥರ ಇದೆ. ನೋ ಇಟ್ಸ್ ಆಲ್ ಸುಶೀಸ್. ಇದೆಲ್ಲ ವೆರೈಟಿ. ಸ್ಟೀಮ್ ರೈಸ್ ಎಲ್ಲ ವೆಜ್ ಐಟಮ್ ಆಗಿದ್ದಾರಪ್ಪ. ಸ್ವೀಟ್ ಕಿಟ್ಸ್ ಇಲ್ವಲ್ಲ, ಅದೇ ನನಗೆ ಕ್ಯೂರಿಯಾಸಿಟಿ. ಇದೇನಿದು? ಲೆಮನ್ ಚಿಕನ್ ಸೂಪ್ ರೋಸ್ಟೆಡ್ ಚೂನ್. ಸೊ ಇಲ್ಲಿ ಲಾಂಜಿಗೆ ಬಂದು ನಾವು ಲೈಟಾಗಿ ತಿಂತಾಯಿದ್ದೀವಿ. ಇದೇನೋ ಚಿಕನ್ ಟಿಕ್ಕಾ, ಇದು ಫಿಶ್, ಇದು ಚಿಕನ್. ಮನೇಲಿ ನಾನು ತುಂಬ ಚೆನ್ನಾಗಿ ತಿಂದಿದ್ದೀನಿ. ಹೋಟೆಲಿದೆ ಅದು. ಜಸ್ಟ್ ಟು ಗಿವ್ ಅ ಟ್ರೈ ಎಲ್ಲ ಏನೇನು ಹೇಗಿದೆ ಅಂತ. ಲೆಫ್ಟ್ ಕಮ್ಮಿ ಮೈಲ್ಡ್ ಫುಡ್ ಒಂದು, ನೋ ಸ್ಪೈಸಿ ನಥಿಂಗ್. ಸುಮಾರು ಜನ ಮಲಗಿದ್ದಾರೆ ಇಲ್ಲಿ, ನಾವು ತಿಂತಾ ಇದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಐ ಆಮ್ ರೋಮಿಂಗ್ ಹಿಯರ್ ಓನ್ಲಿ. ಅಕ್ಷಿತ್ ಒಂದು ಕಡೆ ಇದ್ದಾರೆ, ಪೂಜಿತ್ ಬ್ರೋ ಅಂಜೆ ಅಚಲಿಂಗ್ ಒಂದು ಸೈಡ್. ನನಗೆ ಫುಲ್ ಎನರ್ಜಿ ಇರೋದ್ರಿಂದ ನಂಗೆ ಒಂದೇ ಕಡೆ ಕೂತ್ಕೊಳ್ಳೋಕೆ ಮನಸ್ಸಾಗ್ತಾ ಇಲ್ಲ. ಸೊ ಬರೋ ಪ್ಲೇಸಲ್ಲೆಲ್ಲ ಸುಧಾಡ್ತಿದ್ದೀನಿ ವಿತ್ ಮೈ ಲಗೇಜ್. ಸೊ ಇದೇನಷ್ಟು ಭಾರ ಇಲ್ಲ. ದಿಸ್ ಇಸ್ ಹಾರ್ಡ್ಲಿ ಸಮ್ 3-4 kgs. ಅದಕ್ಕೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಏರ್ಪೋರ್ಟ್ ಇಸ್ ಬ್ಯೂಟಿಫುಲ್. ನಾನು ಆ್ಯಕ್ಚುಲಿ ಟರ್ಮಿನಲ್ 2ಗೆ ಬಂದಿದ್ದೀನಿ, ಬಟ್ ಕೊಚ್ಚಿ ಹೋಗೋಕ್ಕೆ ದಟ್ ಇಸ್ ದ ಡೊಮ್ಯಾಸ್ಟಿಕ್ ಸೈಡ್ ಅನಿಸುತ್ತೆ. ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಪ್ರಿಟಿ ಎಕ್ಸೈಟಿಂಗ್, ನೈಸ್. ಸೊ ಎಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ನಂದು ಗೇಟ್ 1 to 6 ಅಂತಿದೆ. ನೈಟ್ ಫ್ಲೈಟ್ ಆಗಿದೆ. ಸೊ ನಾನು ಕುತ್ಕೊಂಡು ವೀಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿದ್ದೆ ಬಂದರೆ ಇನ್ನೂ ಒಳ್ಳೆಯದೇ. ನಾಳೆ ಇಟ್ ಇಸ್ ಅ ಲಾಂಗ್ ಡೇ. ತಿಳಿಸಿ ಏನೋ ಬಿದ್ರೂ ಉಪಯೋಗಿಸ್ಕೊಂಡಿದ್ದಾರೆ ನೋಡಿ, ಕೆಫೆ ಮಾಡ್ಕೊಳ್ಳೋದಕ್ಕೆ ನೀಟಾಗಿ. ಇಲ್ಲಿ ನೋಡಿ ಫ್ರೆಂಚ್ ಬೇಕ್ರಿ ಆ್ಯಂಡ್ ಕೆಫೆ ಅಂತೆ. ಬಟ್ ನಾನು ಲೈಟಾಗಿ ತಿಂದಿರೋದ್ರಿಂದ ಐ ಡೋಂಟ್ ವಾಂಟ್ ಎನಿಥಿಂಗ್. ಓ ಮೈ ಗಾಡ್, ನೋಡಿ ಇಲ್ಲೊಂದು ಮರ ಹಾಕಿದ್ದಾರೆ.
ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲೇ ಓಡಾಡ್ತಾ ಇದ್ದೀನಿ. ಇಲ್ಲೊಂದು ವಾಟರ್ ಫಾಲ್ಸ್ ಮಾಡಿದ್ದಾರೆ ಅಂತಲೇ ನೋಡಿಲ್ಲ ನೋಡು. ಮ್ಯಾನ್ ಮೇಡ್ ಏನು ಚೆನ್ನಾಗಿ ಮಾಡಿದಾರಲ್ಲ. ಅಲ್ಲೊಂದು ಏಣಿ ಬಿಟ್ಟಿದ್ದಾರೆ, ಅದೇ ಸೀಕ್ರೆಟ್ ಇದಕ್ಕೆ. ಚೆನ್ನಾಗಿದೆ. ಈಗ ನಾವಿದೆ ಗೇಟ್ 6 ಎಂಟ್ರ್ ಆಗ್ತಾ ಇರೋದು ವಿತ್ ಅವರ್ ಗೇಜಸ್. ನಾವಿದ್ರಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಜೇ ನೋಡಿ ಅವಳೊಬ್ಬಳೆ ಸಪ್ರೇಟ್ ಹೋಗ್ತಾ ಇದ್ದಾಳೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಐ ನಾಟ್ ಸೀನ್. ಎಲ್ಲ ವಾಕ್ ಮಾಡ್ಬೋದು ಅನ್ಸುತ್ತೆ ಪ್ರಾಬಬ್ಲಿ, ಐಡಿಯಾ ಇಲ್ಲ. ಸೊ ಈಗ ವಿ ಆರ್ ಬೋರ್ಡಿಂಗ್. ನಾವೀಗ ಎಲ್ಲ ಎಂಟ್ರ್ ಆಗ್ತಾ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ವಿಮಾನ ಎಂಟ್ರ್ ಆಗ್ತೀವಿ. ನೋಡಿ ಡೈರೆಕ್ಟಾಗಿ ಅದನ್ನೇ ಹತ್ತುತ್ತಿದ್ದೀವಿ ನಾವು. ಸೊ ನಾವು ಡೈರೆಕ್ಟಾಗಿ ಹತ್ತುತ್ತಾ ಇದ್ದೀವಾ, ಮೆಟ್ಲತ್ತ ಹೋಗಲ್ಲ. ಇದೆಯಲ್ಲ ಏರೋಪ್ಲೇನು ಇಷ್ಟು ದೊಡ್ಡದಾಗೆ, ಈ ಏರೋಪ್ಲೇನಲ್ಲೇ ನಾವು ಇವಾಗ ಹೋಗೋದು. ಸೊ ಇಲ್ಲಿಂದ ಡೈರೆಕ್ಟಾಗಿ ವಾಕ್ ಮಾಡ್ತೀವಿ. ಮತ್ತೇನಿದೆ, ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಡೈರೆಕ್ಟಾಗಿ ನಮ್ಮ ಫ್ಲೈಟ್ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಎಕ್ಸೈಟೆಡ್. ರೈಟ್ ಲೆಗ್ ಹಿಡಿ ಆಯ್ತಾ ಒಳಗಡೆ. ಜಸ್ಟ್ ಇಂಡಿಯನ್ ಥಿಂಗ್ಸ್. ನಾನು ಹಂಗೆ ಮಾಡೋದು. ಇದೇ ನೋಡಿ ನಾವು ಹತ್ತುತ್ತಿರೋ ಏರೋಪ್ಲೇನ್. ರೈಟ್ ಲೆಗ್ ಇಡು, ರೈಟ್ ಲೆಗ್ ಇಡು. ಎಸ್ ಜಸ್ಟ್ ಇಂಡಿಯನ್ ಥಿಂಗ್ಸ್. ಥ್ಯಾಂಕ್ ಯು. ಟಿ ವಿ ಎಲ್ಲಾದ್ರೂ ಆಲ್ರೆಡಿ ಬೋರ್ಡ್ ಆಗಿದ್ದೀವಿ ನೋಡಿ. ನಮಗೆ ಥರ ಸ್ಕ್ರೀನಲ್ಲಿ ಮೂವಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸೊ ಚಿಲ್ಡ್. ಹೆಡ್ಫೋನ್ಸ್ ಕೊಟ್ಟಿದ್ದಾರೆ ಬೆಟರ್ ಇದನ್ನು ಕೇಳಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ನಮಗಿಲ್ಲಿ. ಆ್ಯಂಡ್ ಇದು ಅವ್ರು ಕೊಟ್ಟಿರೋ ಪಿಲ್ಲೋ. ಸೊ ಯಾ ಇನ್ನು ಎಲ್ಲ ಬರ್ತಾ ಇದ್ದಾರೆ. ಪ್ಲೇನ್ ಮೂವ್ ಆಗ್ತಾಯಿದೆ ನೋಡಿ. ನಾವು ರಿವರ್ಸ್ ತಗೊಂತಾ ಇದ್ದೀವಿ. ಮುಂದೆ ಸೀಟಲ್ಲಿ ಜೆ ಆ್ಯಂಡ್ ಪೂಜಿತ್ ಕೂತಿದ್ದಾರೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಓಡ್ತಾ ಇದೆ. ನಾವೇನೋ ಅರ್ಥ ಆಗ್ತಲ್ಲ, ಯಾಕಂದ್ರೆ ಎಲ್ಲ ಮೇ ಬಿ ಇದು ಉರ್ದುಲಿದೆ ಅನ್ಸುತ್ತೆ. ಏರೋಪ್ಲೇನ್ ಇಸ್ ಮೂವಿಂಗ್. ಲೈಟ್ ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ರನ್ವೇ ಅನ್ಸುತ್ತೆ. ಸೋ ಕಲರ್ಫುಲ್ ನೋಡಿ. ಝೂಮ್ ಆಗ್ತೀನಿ. ಪೂರ್ತಿ ಪಾತಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ನಮ್ಮ ಏರೋಪ್ಲೇನ್ ಮೇಲೆ ಹೋಗ್ತಾ ಇದೆ. ಆ್ಯಂಡ್ ಟೈಮ್ ಬಂದು ಈಗ 4:50 ಆ್ಯಂಡ್ ನಾವು ಹೊರಡ್ತಾ ಇದ್ದೀವಿ ನೋಡಿ. ನಮ್ಮ ಏರೋಪ್ಲೇನ್ ಕೆಳಗಡೆ ಮಿಟ್ಕ ಅಂತ ಇದೆ, ಕಾಣಿಸ್ತಾ ಇದೆಯಾ? ಕ್ರೇಜಿ ಆಗಿದೆ, ಕಾಮ್ ಆಗಿದೆ ಆ್ಯಕ್ಚುಲಾಗಿ. ಟರ್ನ್ ತೊಗೊಂಡ್ವಿ ನಾವು. ಇಲ್ಲೇ ಅಪ್ಪತ್ತದ ಅನ್ಸುತ್ತೆ. ಫಾಸ್ಟ್ ಮಾಡಿದ್ರು ಫಾಸ್ಟ್ ಆಯಿತು. ಓ ಸ್ಪೀಡು ಯಪ್ಪ, ಸಾಕು ಸ್ಪೀಡು. ಇಲ್ಲಿ ಕಾಣೋದು ನೋಡಿ. ನಾವಿಲ್ಲಿ ಹೋಗ್ತಾ ಇರೋದು ಇಲ್ಲಿದೆ. ಸಿಕ್ಕಾಪಡೆ ಸ್ಪೀಡ್ ಮಾಡಿದ್ರಲ್ಲ ಸಡನ್ಗೆ. ಇಷ್ಟು ದೊಡ್ಡ ಫ್ಲೈಟ್ ಹತ್ಬೇಕಲ್ಲ ಮೇಲೆ ನೋಡಿ. ಈ ರೋಡಲ್ಲೇ ನಾವು ಹೋಗ್ತಾ ಇದನ್ನೆಲ್ಲ ದಾಟ್ಕೊಂಡು ಬಂದ್ವಿ ನಾವು. ಕ್ರೇಜಿ. ಸೊ ಪ್ರತಿ ಸತಿ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಅಕ್ಷತ್ ನನಗೆ ವಿಂಡೋ ಸೀಟ್ನ ಬಿಟ್ಕೊಡ್ತಾರೆ. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಕಿಡ್. ಆ್ಯಂಡ್ ಎಂಟ್ರಾಗಿ ಒಂದು ಸ್ವಲ್ಪ ಅವರ್ಸ್ ಆದಮೇಲೆ ನಮಗೆ ಮೆನು ಕಾರ್ಡ್ ಕೊಟ್ಟರು. ತಿಂಡಿ ಟೈಮ್ ಹೋಗಿದ್ರಿಂದ ನಮಗೆ ಏನೇನು ತಿಂಡಿ ಇದೆ ಅಂತೆಲ್ಲ ಕೊಟ್ಟರು. ಒಂದು ಇಂಗ್ಲೀಷಲ್ಲೂ ಇತ್ತು, ಕನ್ನಡದಲ್ಲೂ ಇತ್ತು. ನನಗೆ ಫುಲ್ ಎಕ್ಸ್ಪೆಕ್ಟೇಷನ್ಸ್, ಮೆನು ಎಲ್ಲ ಕೊಡ್ತಾ ಇದ್ದಾರಾ, ಹಿಂಗೆಲ್ಲ ಇರುತ್ತಾ ಅಂತ. ಆಮೇಲೆ ಗೊತ್ತಾಯಿತು ಅದು ಮಸಾಲ ಆಮ್ಲೆಟು, ಶಾವಿಗೆ, ಉಪ್ಪಿಟ್ಟು ಅಂತ. ಆ್ಯಂಡ್ ಬಂತು, ಕಾಫಿ ತೊಗೊಂಡೆ. ಸಿಕ್ಕಾಪಟ್ಟೆ ಕಹಿ ಇತ್ತು. ಇದೇನೋ ಬಂದು ಕೊಟ್ಟರು, ವಡಾ ಪಾವ್ ಥರ ಇತ್ತು. ಆ್ಯಂಡ್ ನೆಕ್ಸ್ಟ್ ಇದೇನೋ ಕುರುಮ್ ಬಿಸ್ಕೆಟು, ನೆಕ್ಸ್ಟ್ ಕಟ್ಲರೀಸ್ ಕೊಟ್ಟರು. ಆಮೇಲೆ ಅದೊಂಥರ ಸ್ವೀಟು, ಯೋಗರ್ಟ್ ಕೊಟ್ಟರು. ಬಟ್ ಮಸಾಲ ಆಮ್ಲೆಟ್ನ ಎಂಡಲ್ಲಿ ಕೊಟ್ಟರು. ಅಷ್ಟರಲ್ಲಿ ನಾನು ಆಗಲೇ ಇದನ್ನೆಲ್ಲ ತಿಂದ್ಬಿಟ್ಟಿದ್ದೆ. ಆಮೇಲೆ ರೆಕಾರ್ಡ್ ಮಾಡೋ ಮೂಡ್ ಇರಲಿಲ್ಲ. ಸೊ ಯಾ, ಇಟ್ ವಾಸ್ ನೈಸ್ ಆ್ಯಂಡ್ ಗುಡ್ ಮೊಮೆಂಟ್ಸ್ ಅಷ್ಟೇ. ಫೋಕಸ್. ಎಸ್, ಟೈಮ್ ಈಗ 6:15 ಆಗಿದೆ ನೋಡಿ. ದುಬೈ ಮೇಲಿದ್ದೀವಿ. ಇನ್ನು 5-10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಎಲ್ಲ ಇದೊಡ್ತಾ ಇದ್ದಾರೆ ನೋಡಿ. ಎಷ್ಟು ಟ್ರಾಫಿಕ್ ಕಾಣಿಸ್ತದೆ ರೋಡಲ್ಲಿ. ಫುಲ್ ಡೆಸರ್ಟ್. ಇವಾಗ ಅಲ್ಲಲ್ಲೇ ನಮ್ಮ ಮನೆ ಎಲ್ಲ ಕಾಣಿಸ್ತಾ ಇದೆ. ನೌ ವಿ ಆರ್ ಇನ್ ದುಬೈ ಏರ್ಪೋರ್ಟ್. ಬಂದು ಲ್ಯಾಂಡ್ ಆದ್ವಿ ಫೈನಲಿ. ಈಗ
ಅವರಿಬ್ಬರು ಬರ್ತಾ ಇದ್ದಾರೆ ಹಿಂದಗಡೆ, ನಾವಿಬ್ಬರು ಮುಂದೆ ಹೊರಟಿದ್ದೀವಿ. ಇಲ್ಲೂ ಏನಾದ್ರು ಒಂಚೂರು ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ದುಬೈಯಲ್ಲಿ ಟೈಮ್ ಏನು ಇವಾಗ? ಸಾರಿ, ಟೈಮ್ ಏನು ದುಬೈಯಲ್ಲಿ? 7:15. ಹಾಂ 7:15 ಈಗ ದುಬೈಯಲ್ಲಿ. ಸೊ ತೋರಿಸ್ತೀನಿ ಏನೇನು ನೋಡ್ತೀನಿ ಅಂತ. ಸಖತ್ ವಿಶಾಲವಾಗಿದೆ ನೋಡಿ, ಪೂರ್ತಿ ಖಾಲಿ 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 ಖಾಲಿ. ದೊಡ್ಡದಾಗೆ ಇದೆ, ಬಟ್ ನಮ್ಮ ಥರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಷ್ಟೇ. ಏನು ಮೆಟ್ರೋನಾ? ನಾವಿಲ್ಲಿ ಏರ್ಪೋರ್ಟಿಂದ ಇಲ್ಲಿ ಡೈರೆಕ್ಟಾಗಿ ಇಳಿದು ಇಲ್ಲಿ ಟ್ರೈನ್ ಹತ್ತಿ ನಮ್ಮದು ಬ್ಯಾಗೇಜ್ ತೊಗೊಳೋದಕ್ಕೆ ಹೋಗಬೇಕು. ಇದೇ ನಮ್ಗೆ ಆ್ಯಕ್ಚುಲಾಗಿ ಎಕ್ಸಿಟ್ಟು. ಈಗ ಟ್ರೈನ್ ಬರ್ತಾ ಇದೆ ನೋಡಿ, ನಮ್ಮ ಮೆಟ್ರೋ ಇದ್ದಂಗಿದೆ ಇದು. ಸೊ ಇದನ್ನು ಹತ್ಕೊಂಡು ತಡಿ, ಎಷ್ಟು ಸೀಟಿಂಗ್ ಇರುತ್ತೆ ಇಲ್ಲಿ ನೋಡಿ, ಎಷ್ಟು ಲಿಮಿಟೆಡ್. ಜೈ ಇಸ್ ಡೂಯಿಂಗ್ ಸಮ್ ಟ್ರಿಕ್ಸ್. ಇವತ್ತು ಏರ್ಪೋರ್ಟಿಂದ ಪಿಕ್ ಮಾಡೋಕ್ಕೆ ಈ ಬ್ಲ್ಯಾಕ್ ಕಲರ್ ಕಾರ್ ಬಂದಿದೆ. ಇದು ಹೆಸರು ಏನದು YUKYON ಅಂತಿದೆ. ಸ್ಟೀರಿಂಗ್ ಎಲ್ಲ ಲೆಫ್ಟ್ ಸೈಡ್ಗಿದೆ ಇದರಲ್ಲಿ. ನೈಸ್, ದೊಡ್ಡ ಗಾಡಿ ಗುರು ಇದು. ನನ್ನ ಇಟ್ಟಿದೆ ಆಲ್ಮೋಸ್ಟು. ಏರ್ಪೋರ್ಟಿಂದ ಸೀದಾ ಬಂದಿರೋದು ಸಿಟಿ ಮ್ಯಾಕ್ಸ್ ಹೋಟೆಲ್ಗೆ. ಸಿಟಿ ಮ್ಯಾಕ್ಸ್ ಹೋಟೆಲ್ ವಿತ್ ಆಲ್ ಆಫ್ ಅವರ್ ಲಗೇಜ್. ಇಲ್ಲಿ 2 ಗಂಟೆಗೆ ರೂಮ್ ಕೊಡ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ಈಗ ಟೈಮ್ ಬಂದು 8:55 ಆಗಿದೆ. 8:55ಇಂದ 2 o'clockವರೆಗೂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ಇಲ್ಲೇ ಎಲ್ಲರೂ ನಿಯರ್ ಬೈ ಒಂದು ರೌಂಡ್ ಹುಡ್ಕೊಂಡು ಆಮೇಲೆ ಬರಬೇಕಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಲಗೇಜಸ್ ಜಾಸ್ತಿ ಇದೆ. ಸೊ ನಿಲ್ಲಿಸಿ ಬರ್ತಾ ಇದ್ದಾರೆ. ಸೊ ನಾವು ಕೂತ್ಕೊಂಡು ಬೋರ್ ಆಗ್ತಾಯಿದೆ ಅಂತ ವಿ ಆರ್ ವಾಕಿಂಗ್ ಟುವರ್ಡ್ಸ್ ದ ಸೂಪರ್ ಮಾರ್ಕೆಟ್. ವಾಟರ್ ಬಾಟಲ್ಸ್ ಬೇಕು, ಆಮೇಲೆ ಹೀಗೆ ಸಣ್ಣ ಪುಟ್ಟ ಏನಾದ್ರು ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಜಾಗದಲ್ಲಿ ಮಾಡಬಾರ್ದು ನಂಗೆ ಐಡಿಯಾನೇ ಇಲ್ಲ. ಸೊ ರ್ಯಾಂಡಮ್ ಆಗಿ ಮಾಡ್ತಾಯಿದ್ದೀನಿ. ಫುಲ್ ಬಿಲ್ಡಿಂಗೇ, ನೀವು ಯಾವ ಕಡೆ ತಿರುಗಿ ನೋಡಿದ್ರು ಕಂಪ್ಲೀಟ್ ಬಿಲ್ಡಿಂಗು ಆ್ಯಂಡ್ ಗ್ರೀನರಿ ಅಂತ ಕಾಣೋದು ಈ ಥರ ಒಂದೇ, ಇನ್ನೇನಿಲ್ಲ. ಇದು ನೋಡಿ, ಇದು ಜಾಗ ಫುಲ್ ಮಣ್ಣು. ಇಲ್ಲೂ ಯಾರೋ ಕಟ್ತಾರೆ ಮನೇನ ನನ್ನ ಪ್ರಕಾರ. ಸೊ ಎಗ್ತಾಗ ತಿರುಗಿದ್ರು ಇಟ್ ಇಸ್ ಜಸ್ಟ್ ಬಿಲ್ಡಿಂಗ್ಸ್ ಹಿಯರ್. ಈಗ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದ್ರು ಪಿಕ್ ಮಾಡ್ಕೊಂಡು ಬರ್ತೀವಿ. ದುಬೈ ರಸ್ತೆಗಳಲ್ಲೂ ಈ ಥರ ಹೂವು ಬೆಳೆಸಿದ್ದಾರೆ. ಅದು ನೀರು ಬರಲಿ ಅಂತ ಈ ಥರ ಪೈಪು ಬಿಟ್ಟಿದ್ದಾರೆ, ಮಣ್ಣು ಮೇಲೆ ಬೆಳೆಸಿದ್ದಾರೆ. ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ. ಒಂದು ಕಸ ಧೂಳು ಕಡ್ಡಿ ಇಲ್ಲ, ಅದು ಮಣ್ಣು. ಅದು ಏನು ಮಾಡೋಕ್ಕಾಗಲ್ಲ. ರೋಡ್ ನೋಡು, ರೋಡು ನಾವು ಸುಮ್ಮನೆ ರೋಡ್ ಕ್ರಾಸ್ ಮಾಡೋಂಗಿಲ್ಲ. ನೀಟಾಗಿ ಝೀಬ್ರಾ ಕ್ರಾಸಿಂಗ್ ಮೇಲೆ ಹೋಗ್ಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ದಮ್ಮ ನೋಡಿ, ಅದು ವೆಯ್ಟ್ ಅಂತ ತೋರಿಸ್ತಾ ಇದೆ ನಮಗೆ. ಯಾವಾಗ ಅದು ಕ್ರಾಸ್ ಅಂತ ತೋರಿಸುತ್ತೆ. ಗ್ರೀನ್ ಬಂದಮೇಲೆ ಪಾಸ್ ಆಗ್ತಾ ಇದ್ದೀವಿ. ಇಲ್ಲೆಲ್ಲ ಗಾಡಿಗಳು ರಾಕೆಟ್ ಸ್ಪೀಡಲ್ಲಿ ಹೋಗೋದ್ರಿಂದ ನೋಡ್ಕೊಂಡು ಕ್ರಾಸ್ ಮಾಡಬೇಕು. ಲಾಸ್ಟ್ ಕಿಡ್ಸ್ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸಿಗ್ನಲ್ ಆರೆಂಜ್ ಕಲರ್ ಇದೆ ಅಲ್ಲ. ಸರಿಯಾ ಒಳಗ ಅಷ್ಟು ಕಾಣ. ಒಂದು ಹೋಟೆಲ್ಗೆ ಹೋಗಿ ಆಚೆ ಬರ್ತಾ ಇದ್ದೀವಿ. ಇದು ಬ್ರೇಕ್ಫಾಸ್ಟ್ ಸ್ವಲ್ಪ ವಾವ್, ಕಾರ್ ನೋಡಿ ಏನು ಸಕ್ಕತ್ತಾಗಿದೆ. ಎಲ್ಲ ಕಡೆ ಮೆಕ್ಡೊನಾಲ್ಡ್ಸ್ ಅದು ಎಲ್ಲ ಕಾಣಿಸ್ತಾ ಇದೆ. ಅದು ನಮ್ಗೆ ಬೇಕಿರೋದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ವಾಕ್ ಇಟ್ ಇಸ್ ಆಲ್ ವಾಕ್ ಇನ್ ದ ಡೇ. ನೋಡಿ ನಿಮಗೆ ಪ್ರೈಸಲ್ಲಿ 32, 31, 32 ಅಂತ ರುಪಿ ಅಲ್ಲ, ದಿರಮ್ಸು. ಸೊ ಹೆವಿ ಪ್ರೈಸ್ ಇರುತ್ತೆ. ಈಗ ನಾವು ಬಂದಿರೋದು ಅಮೃತ್ಸರ್ ಮಹಾರಾಜ ಇಂಡಿಯನ್ ಕ್ಯೂಸಿನ್ ತಿನ್ನೋಕ್ಕೆ. ಸೊ ಯಮ್ಮಿ ಊಟ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಬಟ್ ಏನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಸಿಕ್ಕಾಪಡೆ ಹಸಿರಾಗಿತ್ತು. ಬಂದಿದ ತಕ್ಷಣ ಎಲ್ಲ ಗಬ್ಗ ತಿಂದ್ಬಿಟ್ವಿ. ಈಗ ತೋರಿಸ್ತೀನಿ ನೋಡಿ, ನಾನು ಇರೋ ಜಾಗ ತುಂಬ ಹೋಟ್ಲ್ಗಳಿದೆ ಆಯಿತಾ. ಈ ಒಂದು ಲೇನಲ್ಲಿ ನೋಡಿ, ಆ ಮೂಲೆಯಿಂದ ಹಿಡಿದು ಆ ಮೂಲೆವರೆಗೂ ತುಂಬ ಹೋಟೆಲ್ಗಳಿದೆ. ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸು. ಯಮ್ಮಿ ದೋಸೆ, ಕುಲ್ಚಾ, ಪ್ಯೂರ್ ವೆಜ್ಜು, ಆಮೇಲೆ ಏನೋ ಡಾಬಾ ಆ ಥರನೇ ಇರೋದು. ಸೊ ಗುಡ್ ಪ್ಲೇಸ್. ಇದೊಂದು ರೋಡ್ ನಮಗೆ ಹತ್ತಿರ ಸಿಕ್ಕಿದೆ. ಬಟ್ ಏನಂದರೆ ಈಸಿಲಿ 20 ನಿಮಿಷ ವಾಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಸಿ ಒಂದು ಇದಾಕೊಂಡ್ಬಿಟ್ಟಿದ್ದೀನಿ ಕ್ಯಾಲ್ಕುಲೇಟರು. ಕನ್ವರ್ಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಸುಮ್ಮನೆ ರೇಟ್ ಹೆಂಗಂದ್ರೆ ಹಂಗೆ ಕೊಡೋಕ್ಕಾಗಲ್ಲ ಆಯಿತಾ. ಅದಕ್ಕೋಸ್ಕರ ಅಡುಗೆ ಮಾಡೋದು ಕಾಣುತ್ತೆ.
ಪೂರ್ತಿ ವೆರೈಟಿ ಕುಲ್ಚಾದು ಎಲ್ಲ. ಇದು ಆ್ಯಕ್ಚುಲಿ ಬಿಸಿ ಇದೆ ಇದಕ್ಕೆ, ಬಿಸಿ ಇದೆ. ಸೊ ಇಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ. ನೋಡಿ ಲಿಮೋಸಿನ್ ಕಾರ್ ಪಿಂಕ್ ಕಲರಲ್ಲಿದೆ. ಬ್ಲ್ಯಾಕ್ ನೋಡಿದ್ವಿ, ಇದು ಪಿಂಕ್ ಕಲರ್ ಸಕ್ಕದಾಗಿ ಕಾಣಿಸ್ತದೆ. ವೆರಿ ಡಿಫ್ರೆಂಟ್, ಮೋರ್ ಇಂಟು ಬಾರ್ಬಿ ಕಲರ್ ಇದು. ದಿಸ್ ಈಸ್ ಹಾರ್ ರೂಮ್. ಎಂಟ್ರಾಗಿದ ತಕ್ಷಣ ವಾಶ್ರೂಮ್ ಚಿಕ್ಕದಾಗೈತಾ, ಏನೋ ಟಬ್ ಥರ ಕೊಟ್ಟಿದ್ದಾನೆ, ಇಲ್ಲಿ ಇಲ್ಲ. ಆ್ಯಂಡ್ ಒಂದು ನಿಮಿಷ ಲಾಕ್ ಮಾಡಿಬಿಡ್ತೀನಿ. ದಿಸ್ ಇಸ್ ದಿ ಕಾಟ್. ಇಲ್ಲಿ ಏನೋ ಜೋಡಿಸ್ಕೊಳ್ಳೋದು, ಕಾಫಿ, ಟೀ, ಲಾಕರ್ಸ್ ಆ್ಯಂಡ್ ಮಿರರ್. ಸೋಫಾದಲ್ಲಿ ಒಂದು ಮಣ ಗಲೀಜಾಗೈತೆ. ಆ್ಯಂಡ್ ಇದು ಕಿಕ್ಕೆ, ಒಳ್ಳೆ ಬೆಳಕೈತೆ. ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ ಒಳ್ಳೆ ಬೆಳಕಿದೆ. ಸೊ ದಟ್ ಈಸ್ ಎನಫ್. ಒಂದು ಟಿ ವಿ ಕೊಟ್ಟಿದ್ದಾನೆ, ಇಲ್ಲೂ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ದಟ್ಸ್ ಇಟ್. ಹೊಟ್ಟೆ ತುಂಬ ಊಟ ಮಾಡಿ 4 ಜನನೂ ಒಂದು ಆಫ್ಟರ್ನೂನ್ ವಾಕಿಗೆ ಬಂದಿದ್ದೀವಿ. ಜಸ್ಟ್ ವಾಕಿಂಗ್ ಕ್ಯಾಶುಲಿ ಆ್ಯಂಡ್ ದ ಸೀಟ್ಸ್ ಆಫ್ ದುಬೈ. ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ನಾವಿರೋದು ದುಬೈ. ನಡ್ಕೊಳೋಣ ಕ್ಯಾಶುಲಿ ದುಬೈಯಲ್ಲಿದ್ದೀವಿ. ಸೊ ಇಟ್ಸ್ ರ್ಯಾಂಡಮ್ಲಿ ವಾಕಿಂಗ್. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಆದರೆ ಎಲ್ಲೂ ನಂಗೆ ಹ್ಯೂಮಿಡಿಟಿ ಫೀಲ್ ಆಗ್ತಿಲ್ಲ, ಯಾಕಂದರೆ ಗಾಳಿ ತಣ್ಣಗಿದೆ. ಸೊ ಇಟ್ಸ್ ಲೈಕ್ ದ್ಯಾಟ್. ತುಂಬ ಚೆನ್ನಾಗಿದೆ ನೋಡಿ ಕೆಫೆಗಳೆಲ್ಲ. ರೋಡು ಪ್ರಶಾಂತವಾಗಿದೆ. ನಾನು ಹೊಸ ಹ್ಯಾಟ್ ತಗೊಂಡೆ ದುಬೈ ಬಿಸಿಲಲ್ಲಿ ಓಡಾಡೋಣ ಅಂತ. ಹೇಗಿದೆ? ತಗೊಳ್ಳೋಷ್ಟೊತ್ತಿಗೆ ಬಿಸಿಲು ಹೋಗ್ಬಿಟ್ಟು. ಹಾಂ ಬೇಡ, ಅಲ್ಲಿ ತಿಂದೆ. ನೋಡಿ ಏನು ಪ್ರಶಾಂತವಾಗಿದೆ. ಎಲ್ಲ ಗಾಡಿಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗುತ್ತೆ ಇಲ್ಲಿ. ಯಾರು ಒಂಥರ 30-20 ಹೋಗೋದೇ ಅಲ್ಲ ಗಾಡಿಗಳು. ಈ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಗೌರ್ಮೆಂಟ್ ಟ್ಯಾಕ್ಸಿನೇ. ಟ್ಯಾಕ್ಸಿಯವರು ಅಷ್ಟೇ 80-100 ಇರ್ತಾರೆ. ಒಬ್ರೊಬ್ರು ಅಂತೂ ಸ್ಪಿನ್ನೇ ಹೊಡಿತಾರೆ, ಹಾರನ್ ಎಲ್ಲ ಕೇಳಲ್ಲ. ಲೈನ್ ಡಿಸಿಪ್ಲಿನ್ ಮೇಂಟೈನ್ ಎಲ್ಲ ಮಾಡ್ತಾರೆ. ಬಟ್ ಏನಂದರೆ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ, ಅಂತೆಲ್ಲ ಗಾಡಿ ಸೌಂಡ್ ಬರ್ತಾ ಇರುತ್ತೆ. ಇದೇ ನಮ್ಮ ಇಂಡಿಯಾದಲ್ಲಾಗಿರೋ ಯಾರು ಗುದ್ಕೊಂಬಿಟ್ರು ಅಂದ್ಕೊಂತಿದ್ವಿ. ಬಟ್ ಇಲ್ಲೆಲ್ಲ ಹಾಗೆ ಓಡಿಸೋದು. ವಾಟರ್ ಬಾಟಲ್ಸ್ ಪಿಕ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಎಲ್ಲ ಒಂಥರ ಬೇರೆ ಬ್ರ್ಯಾಂಡ್ಸ್ ಇದೆ. ಹೋಟೆಲಲ್ಲಿ ಒಂದು ವಾಟರ್ ಬಾಟಲು 8 ದಿರಮ್ಸು, ಅಂದರೆ ಒಂದು ಬಾಟಲು 200 ರುಪೀಸ್ ಆಗುತ್ತೆ. ಬಟ್ ಹೊರಗಡೆ ನಮಗೆ 6 ಬಾಟಲ್ಗೆ 200 ರುಪೀಸ್ ಆಗುತ್ತೆ.